ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ದಿನ ಕಾಸ್ಮಿಕ್ ಎನರ್ಜಿ ಹೀಲರ್ ಆಗಿರುವಂತಹ ಡಾಕ್ಟರ್ ಎಸ್ ನಾಗೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಯಾವ ರೋಗಕ್ಕೆ ಪರಿಹಾರವನ್ನು ಹೊತ್ತು ತಂದಿದ್ದಾರೆ ಅನ್ನೋದನ್ನು ಅವ್ರ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಸರ್. ಇವತ್ತಿನ ದಿನ ಎಷ್ಟೊಂದು ಜನ ಜಿಮ್ಗೆ ನಾನು ಹೋದಾಗ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ, ನನ್ನನ್ನು ಬಾಡಿಯನ್ನು ಚೆನ್ನಾಗಿ ಫಿಟ್ನೆಸ್ ಮಾಡ್ಬೋದು ಅನ್ನುವಂಥದ್ದಿದೆ. ಆದರೆ ಇದರಲ್ಲಿ ಅತಿಯಾದ ಜಿಮ್ ಅವಶ್ಯಕನಾ ಅಥವಾ ಹೇಗೆ ನಾವು ಜಿಮ್ಮನ್ನು ಉಪಯೋಗಿಸ್ಕೋಬೇಕು, ಜಿಮ್ಮಿಗೆ ಹೋಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀರಾ ಸರ್? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಜಿಮ್ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ. ಒಂದು ಕಾಲದಲ್ಲಿ ಯೋಗ, ಬಾಡಿ ಫಿಟ್ನೆಸ್ ಅವೆಲ್ಲ ಬೇಕಾಗಿತ್ತು ಮನುಷ್ಯನಿಗೆ, ಅದು ಯಾವಾಗಲೂ ಕೂಡ ಬೇಕು. ಆದರೆ ಈಗ ಟ್ರೆಂಡ್ ಏನಾಗಿದೆ ಅಂತಂದರೆ, ಜಿಮ್, ನಿಮ್ಮ ಪ್ರಶ್ನೆ ಏನು ಅಂತಂದರೆ ಜಿಮ್ಗೆ ಹೋಗಬೇಕೋ ಬೇಡ ಅಂತಾನ? ಜಿಮ್ ಅತಿಯಾದರೆ ಏನಾಗುತ್ತೆ? ಹಾಂ. ಸೊ ಅಂದರೆ ಜಿಮ್ಮ ಬೇಡ ಅಂತ ನೀವೇನು ಹೇಳ್ತಾ ಇಲ್ಲ, ಅತಿ ಆದರೆ ಏನಾಗುತ್ತೆ? ಅತಿ ಆದರೆ ಹಾಲು ಕೂಡ ವಿಷ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಈಗ ಏನಾಗಿದೆ, ಒಂದು ಮನುಷ್ಯನಿಗೆ ಆಸಕ್ತಿ ಹೋಗ್ಬಿಟ್ಟು ತುಂಬ ತೀವ್ರವಾದಂತಹ ಡಿಸೈರ್ ಸ್ಟಾರ್ಟ್ ಆಗ್ತಾಯಿದೆ. ನನ್ನ ಬಾಡಿ ಫಿಲಮಲ್ಲಿ ನೋಡ್ಕೊಂಬಂದ್ಬಿಟ್ಟು ಫಿಲಮ್ ಆ್ಯಕ್ಟರ್ ಥರ ಆಗಿಬಿಡ್ಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಈ ಥರ ಕ್ರೇಜ್ ಬಂದ್ಬಿಟ್ಟು ಏನಾಗ್ತಾಯಿದೆ, ಅವನ ಆರೋಗ್ಯನ ಕಾಂಪಿಟೇಷನ್ ಥರ ತೊಗೋತಾ ಇದ್ದಾನೆ. ಇವತ್ತು ಜಿಮ್ಗಳಲ್ಲಿ ಹೋಗೋದು, ಅಲ್ಲಿ ಫುಡ್ ಹ್ಯಾಬಿಟ್ಗಳು ಚೇಂಜ್ ಮಾಡೋದು, ಆ ಬಾಡಿನ ಬೇರೆಯವ್ರ ಥರ ಬಿಲ್ಡಪ್ ಮಾಡೋಕ್ಕೋಸ್ಕರ ಸ್ಟೆರಾಯ್ಡ್ಗಳು ತೊಗೊಳ್ಳೋದು ಅತಿ ಆಗ್ತಾ ಹೋಗ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದ್ದೀವಿ, ಪುನೀತ್ ರಾಜ್ಕುಮಾರ್ ಕೇಸ್ಗಳಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿದ್ದಂತಹ, ದುಡ್ಡು, ಕಾಸು, ಸ್ಟೇಟಸ್, ಯಾವ ರೀತಿಯ ಮಾನಸಿಕ ತೊಂದರೆ ಇಲ್ಲ ಇದ್ದರೂ ಕೂಡ ಅವನ ಜೀವನ ಯಾವ ಥರ ಅಂತ್ಯ ಆಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಜಿಮ್ಮನ್ನ ನಾವು ಎಲ್ಲಿಯೂ ಹೇಗೆ ಉಪಯೋಗಿಸ್ಕೋಬೇಕು ಅಂದರೆ, ಉಪಯೋಗ ಬೇಡ ಅಂತಲ್ಲ, ಒಂದು ಹದವರಿತು ನಾವು ಬಳಸಿದಾಗ ಮಾತ್ರ ಅದು ನಮ್ಮ ಆರೋಗ್ಯಕ್ಕೆ ಸಹಾಯ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ನಿಮಗೆ ಜಿಮ್ ಹೋಗಿರೋಂತಹ ವ್ಯಕ್ತಿಗಳು ಯಾರು ಪರಿಚಯ ಇದ್ದಾರಾ? ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದು ಕೇಳಿದ್ದೀರಾ ನೀವು? ಹೌದು ಸರ್, ನನ್ನ ಸ್ನೇಹಿತರೇ ಇದ್ದಾರೆ. ಇಲ್ಲ, ನಾನು ತುಂಬ ವೀಕ್ ಆಗಬೇಕು, ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ, ಆದರೆ ಜಿಮ್ಮಿಗೆ ಹೋಗೋದು ನನಗೆ ಉತ್ತಮ ಅಲ್ಲ, ನೀವು ಯೋಗ ಮಾಡಿ ಅಂತಲೂ ಕೂಡ ಹೇಳಿದ್ದೇನೆ. ಇಲ್ಲ ನಾನು ಜಿಮ್ಗೆ ಹೋಗ್ತೇನೆ ಅಂತ ಹೇಳಿದ್ರು. ಅಂಥವರಿಗೆ ಯೋಗ ಮತ್ತು ಜಿಮ್ ಹೇಗೆ ಅವರಿಗೆ ಹೇಳ್ತಾ ಇದ್ದೀರಾ? ನೋಡಿ, ಹೇಗೆ ಊಟ ಮಾಡುವಾಗ ನಾವು ತಿಂಡಿ, ಊಟ, ಬೇರೆ ಬೇರೆ ಆಹಾರಗಳು ಬೇರೆ ಬೇರೆ ರುಚಿ ಇರುತ್ತೋ, ಹಾಗೆ ಇವೆಲ್ಲ ಬಾಡಿ ಫಿಟ್ನೆಸ್ಗೆ ಹಿಂದೆ ಮಲ್ಲ ಯುದ್ಧಗಳು ಮಾಡ್ತಾಯಿದ್ರು. ಆಮೇಲೆ ಯುದ್ಧಕ್ಕೆ ಹೋಗೋಂಥವ್ರಿಗೆ ಕತ್ತಿ ವರ್ಷಗಳು ಮಾಡ್ತಾಯಿದ್ರು. ಹೀಗೆ ಬೇರೆ ಬೇರೆ ಕ್ರೀಡೆಗಳಿಂದ, ಬೇರೆ ಬೇರೆ ಆಯಾಮಗಳಿಂದ ನಮ್ಮ ದೇಹದ ಸ್ನಾಯುಗಳನ್ನು ಫಿಟ್ಟಾಗಿ ಇಟ್ಕೋತಾಯಿದ್ವು. ಜಿಮ್ ಕೂಡ ಒಂದು ರೀತಿಯ ಹೊಸ ಆಯಾಮ ಅಂತ ಹೇಳ್ಬೋದು. ಹಾಗಾಗಿ ಜಿಮ್ ಚೆನ್ನಾಗಿರುತ್ತೆ. ಎಲ್ಲರೂ ಹೋಗೋಕ್ಕಾಗೋದಿಲ್ಲ, ದುಡ್ಡು ಕಾಸು ಖರ್ಚು ಮಾಡಿಕೊಂಡು ಸಮಯವನ್ನು ಒದಗಿಸ್ಕೊಂಡು ಕೆಲವರು ಹೋಗ್ತಾರೆ. ಆದರೆ ನೀವು ಹೇಳ್ದಂಗೆ ಅದೇ ಅತಿ ಮಾಡಿದಾಗ ಏನಾಗ್ಬಿಡುತ್ತೆ, ಮನುಷ್ಯನಿಗೆ ಒಂಥರ ಕ್ರೇಜ್ ಬಂದುಬಿಡುತ್ತೆ. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮನಸ್ಸು ಒಂಥರ ಡಿಪ್ರೆಷನ್ಗೆ ಹೋಗುತ್ತೆ. ಇವತ್ತು ನಾನು ಜಿಮ್ ಮಾಡಿಲ್ಲ. ಹಾಗಾಗಬಾರ್ದು. ಯೋಗ ಇರ್ಬೋದು, ಯಾವುದೇ ಒಂದು ಪ್ರಾಣಾಯಾಮ ಇರ್ಬೋದು, ಪ್ರತಿಯೊಂದು ಕೂಡ ಅದು ಮಾಡಿದಾಗ ನಮಗೆ ಶಾಂತಿ, ಸಮಾಧಾನವನ್ನು ಕೊಡಬೇಕು. ಆದರೆ ಇವಾಗ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಜಿಮ್ ಮಾಡಿದಾಗ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಅವನ ಹಾವ ಭಾವ ಒಂದು ರೌಡಿಸಮ್ ಥರ ಬಿಹೇವ್ ಮಾಡ್ತಾ ಹೋಗ್ತಾನೆ. ಅವನಿಗೆ ಹೊರಗಿನ ಪ್ರಪಂಚಕ್ಕಿಂತ ತನ್ನ ದೇಹದ ದೌರ್ಢ್ಯದ ಬಗ್ಗೆನೇ ಗಮನ ಹೋಗ್ತಾ ಇರುತ್ತೆ. ಹಾಗಾಗಿ ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಜಿಮ್ ಜಾಸ್ತಿ ಆಗ್ತಾ ತನ್ನ ದೇಹದ ಸೌಂದರ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ಆದರೆ ಮಾನಸಿಕವಾಗಿ ವೀಕ್ ಆಗ್ತಾ ಇದ್ದಾರೆ. ಹಾಗಾಗಿ ನೀವು ಹೇಳಿರೋದು ಕರೆಕ್ಟು. ಜಿಮ್ ಅತಿ ಆದರೆ ದೈಹಿಕವಾಗಿ ಚೆನ್ನಾಗಿರ್ತಾರೆ, ಮಾನಸಿಕವಾಗಿ ಡೌನ್ ಆಗ್ತಾ ಇದ್ದಾರೆ. ಹಾಗಾಗಿ ಹದವರಿತು ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಜಿಮ್ ಮಾಡಿದಾಗ ಮನಸ್ಸು ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್, ಸಿಕ್ಕಿದೆ. ಅಂದರೆ ಯಾವುದನ್ನೇ ಆಗಲಿ ಹಿತವಾಗಿ, ಮಿತವಾಗಿ, ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬಳಕೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆ ಇದು ಮನ ಮುಟ್ಟಿದೆ ಅಂತ ಅಂದ್ಕೊಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಜಿಮ್ ಬಗ್ಗೆ ನೀವೀಗ ಸರ್ ತುಂಬ ಚೆನ್ನಾಗಿ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದಲ್ಲಿ ನಮ್ಮ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ನಲ್ಲಿ ನಂಬರ್ ಬರುತ್ತೆ, ಆ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.